ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಪ್ರಿನ್ಸಸ್ ಎಂದಿದ್ದ ಆತ. ಅವನ ಮಾತು ಕೇಳುತ್ತಲೇ ಸಂತೋಷದಿಂದ ಎದ್ದು ಕುಳಿತವಳೆ ಥ್ಯಾಂಕ್ ಯು ಪ್ರಿನ್ಸ್ ಎಂದ. ಚೆನ್ನಿ ಟೆರೆಸ್ ಡೋರ್ ಓಪನ್ ಮಾಡು ಬಾ ಎಂದಿದ್ದ. ಭಯದಿಂದಲೇ ಟೆರೆಸ್ ಡೋರ್ ಓಪನ್ ಮಾಡಿದ್ದಳು. ಅಲ್ಲಿ ಯಾರೂ ಕಾಣಲಿಲ್ಲ. ಕೆಂಪು ಬಣ್ಣದ ಬಲೂನ್ಗಳು ಟೆರೆಸ್ ಮೇಲೆ ಬಂದಿದ್ದವು. ತಕ್ಷಣ ಕೆಳಗಡೆ ಬಾಗಿ ನೋಡಿದ್ದಳು. ಪುಟ್ಟ ಪುಟ್ಟ ಮಕ್ಕಳು ಬಲೂನ್ಗಳನ್ನು ಮೇಲಕ್ಕೆ ಬಿಡುತ್ತಿದ್ದವರು ಅವಳನ್ನು ಕಂಡು ಹ್ಯಾಪಿ ಬರ್ತ್ಡೇ ಅಕ್ಕ ಎಂದಿದ್ದರು. ಮಕ್ಕಳು ಅವರಿಗೆ ಸ್ವಲ್ಪ ದೂರದಲ್ಲಿ ತನ್ನ ರಾಯಲ್ ಎನ್ಫೀಲ್ಡ್ ಬೈಕ್ಗೆ ಅನಿಸಿಕೊಂಡು ನಿಂತಿದ್ದವನ ಕಡೆಗೆ ಕೈ ಮಾಡಿ ತೋರಿಸಿದ್ದರು. ಅವನನ್ನು ನೋಡುತ್ತಲೇ ಆದಿ ಎಂದು ಉಸಿರಿಟ್ಟಿದ್ದಳು. ಯೋಚನೆಯಲ್ಲಿ ನಿಂತಿದ್ದವಳ ಮುಂದೆ ಬಂದ ಆದಿನಿ ಅವನ ಬಾಯಿಗೆ ಇರಿಸಿಕೊಂಡಿದ್ದ. ಕೇಕ್ ತಿನ್ನುತ್ತಲೇ ಅವಳೇ ಅವನನ್ನು ಖುಷಿಯಿಂದ ಅಪ್ಪಿಕೊಂಡಳು. ನಿಮಗೂ ಹ್ಯಾಪಿ ಬರ್ತ್ಡೇ ಆದಿ ಎಂದಳು. ಮಂದಹಾಸವೊಂದನ್ನು ಸೂಸಿದವನು ಎಂದಿದ್ದ. ಗೇಟಿನ ಎದುರುಗಡೆ ನಿಂತವಳು ಶ್ರೀ ಕೃಷ್ಣದೇವರಾಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಅಂಡ್ ಮೆಡಿಕಲ್ ಸೈನ್ಸ್ ಹೈದರಾಬಾದ್ ಎಂದು ಬರೆದಿದ್ದ ಬೋರ್ಡ್ನ ನೋಡುತ್ತಾ ನಿಂತಿದ್ದವಳಿಗೆ ಎದುರಾಗಿದ್ದ ಸಂಜಯ್. ಅವನ ಕಡೆಗೊಂದು ನಗು ಸೂಸಿದವಳು ಕ್ಯಾಂಟೀನ್ ಕಡೆ ಹೆಜ್ಜೆ ಹಾಕಿದ್ದಳು. ಅವಳ ಪಕ್ಕದಲ್ಲಿ ಬಂದು ಕುಳಿತವನು ಏನು ಪ್ರಿನ್ಸಸ್ ಅವರು ಗರಂ ಆಗಿದೆ ಎಂದ. ನಥಿಂಗ್ ಸಂಜು ಎಂದವಳು ಎಲ್ಲೋ ನನ್ನ ಬರ್ತ್ಡೇ ಗಿಫ್ಟ್ ಎಂದು ಅವನಲ್ಲಿ ಕೇಳಿದ್ದಳು. ಅವನು ಎದ್ದು ನಿಂತವನು ತನ್ನ ಜೇಬುಗಳನ್ನೆಲ್ಲ ತಡಕಾಡಿ ಅಯ್ಯೋ ಇವಾಗಿನವರೆಗೂ ಇಲ್ಲೇ ಇತ್ತು, ಈಗ ಮಾಯ ಆಗೋಗಿದೆ. ಅಯ್ಯಯ್ಯೋ ಏನ್ ಮಾಡೋದೀಗ, ನನ್ನ ಬಂಗಾರಿಯ ಗಿಫ್ಟ್ ಕಳೆದೈತೆ ಎಂದು ನಾಟಕ ಶುರು ಮಾಡಿದ್ದ. ಅವನ ನಾಟಕ ತಿಳಿದಿದ್ದ ಕಾರ್ತಿಕ ಓವರ್ ಆಕ್ಟಿಂಗ್ ಮಾಡ್ಬೇಡ ಎಂದಳು. ಸಂಜಯ್ ಅವಳ ಮುಂದೆ ಮಂಡೆಯೇರಿ ಕುಳಿತವನು ವಿಲ್ ಯು ಮ್ಯಾರಿ ಮೀ ಕಾರ್ತಿಕಾ ಎಂದು ಅವಳ ಮುಂದೆ ರಿಂಗ್ ಹಿಡಿದಿದ್ದ. ರಿಂಗ್ ಕಂಡು ಖುಷಿಗೊಂಡ ಕಾರ್ತಿಕ ಈಗ ಇದೆಲ್ಲ ಬೇಡ ಸಂಜು, ಮನೆಯವರ ಒಪ್ಪಿಗೆ ಪಡೆದು ಆಮೇಲೆ ನಿರ್ಧಾರ ಮಾಡುವ ಎಂದಳು ನಗುತ್ತಲಿ. ನಮ್ಮ ಯುವರಾಣಿ ಹೇಳಿದಂತೆ ಅಭಿ, ಇನ್ನೊಂದು ವಾರದಲ್ಲಿ ಹೇಗಿದ್ದು ಮನೆಗೆ ಹೋಗ್ತೇವಲ್ವಾ, ನಮ್ಮ ವಿಷಯ ಮನೇಲಿ ಹೇಳಿ ಒಪ್ಪಿಗೆ ಪಡೆದು ಬರುವ ಎಂದ ಅವನು ನಗುತ್ತಲಿ. ಥ್ಯಾಂಕ್ಸ್ ಸಂಜು, ನಿಂತರ ನನ್ನ ಅರ್ಥ ಮಾಡಿಕೊಳ್ಳೋ ಹುಡುಗ ಸಿಕ್ಕಿದ್ದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೆ ಎಂದಿದ್ದಳು ಭಾವುಕಳಾಗಿ. ಅವನು ಅವಳನ್ನು ಸಮಾಧಾನಿಸಿ ಕ್ಲಾಸ್ಗೆ ಕರೆದುಕೊಂಡು ಹೋಗಿದ್ದ. ಕ್ಲಾಸ್ನಲ್ಲಿ ಅದಾಗಲೇ ಆದಿ ಗಲಾಟೆ ಮಾಡುತ್ತಿದ್ದ. ಅವರದೇ ಕ್ಲಾಸ್ಮೇಟ್ ರಾಜುನನ್ನು ಹಿಗ್ಗಾಮುಗ್ಗ ಬಾರಿಸಿ ಬಿಟ್ಟಿದ್ದ. ಕಾರ್ತಿಕ ಅವನನ್ನು ತಡೆಯಲೆಂದು ಮುಂದೆ ಹೋಗುವಾಗಲೇ ಅವಳನ್ನು ತಡೆದು ನಿಲ್ಲಿಸಿದ್ದ ಸಂಜಯ್. ಆಗಲೇ ಕ್ಲಾಸ್ಗೆ ಅವರ ಪ್ರೊಫೆಸರ್ ಬಂದಿದ್ದರು. ಅವರ ಗಲಾಟೆ ನೋಡಿದವರು ಆದಿತ್ಯ ಸ್ಟಾಪ್ ದಿಸ್ ನಾನ್ಸೆನ್ಸ್ ಎಂದಿದ್ದರು ಜೋರಾಗಿ. ಅವರ ಮಾತಿನ ಶಬ್ದಕ್ಕೆ ಆದಿ ಅವರ ಪ್ರೊಫೆಸರ್ ಕಡೆಗೆ ನೋಡುವಾಗಲೇ ಸಿಕ್ಕಿದ್ದೇ ಸಮಯ ಎಂದು ಅವನ ಕೈಯಲ್ಲಿ ಹೊಡೆಸಿಕೊಳ್ಳುತ್ತಿದ್ದ ರಾಜು ತಪ್ಪಿಸಿಕೊಂಡು ಎದ್ದನೋ ಬಿದ್ದನೋ ಎಂದು ಓಡಿದ್ದ. ಅವನನ್ನು ಹಿಡಿಯುವ ಪ್ರಯತ್ನ ಮಾಡಲು ಬಂದ ಆದಿಯನ್ನು ತಡೆದಿದ್ದರು ಅವನ ಪ್ರೊಫೆಸರ್. ಸ್ಟಾಪ್ ಇಟ್ ಆದಿ ಎಂದವರಿಗೆ ಕೋಪದಿಂದ ಸರ್ ಪ್ಲೀಸ್ ಲೀವ್ ಮೀ, ಐ ವಿಲ್ ಕಿಲ್ ಹಿಮ್ ಟುಡೇ ಎಂದಿದ್ದ. ಜಸ್ಟ್ ಸ್ಟಾಪ್ ಇಟ್ ಆದಿ, ಹೋಗಿ ನಿನ್ ಜಾಗದಲ್ಲಿ ಕುತ್ಕೋ ಎಂದಿದ್ದರು. ಕೋಪದಿಂದಲೇ ತನ್ನ ಶರ್ಟ್ ಕೊಡವಿಕೊಳ್ಳುತ್ತಾ ಅವನ ಬೆಂಚ್ ಬಳಿ ಹೋದವನು ಕಾರ್ತಿಕ ಕಡೆಗೆ ನೋಡಿದ್ದ. ಇದುವರೆಗೆ ಅವನ ಕಡೆಗೆ ನೋಡುತ್ತಿದ್ದವಳು ತನ್ನ ದೃಷ್ಟಿಯನ್ನು ಸಂಜಯ್ ಕಡೆಗೆ ತಿರುಗಿಸಿದ್ದಳು. ಬೆಂಚ್ನಲ್ಲಿ ಕುಳಿತುಕೊಳ್ಳಲು ಹೋದವನನ್ನು ತಡೆದಿದ್ದರು ಅವನ ಪ್ರೊಫೆಸರ್. ಆದಿತ್ಯ, ದಿನೇ ದಿನೇ ನಿನ್ ಗಲಾಟೆ ಜಾಸ್ತಿ ಆಗ್ತದೆ ಕಾಲೇಜ್ನಲ್ಲಿ, ಏನು ರೌಡಿ ಆಗ್ಬೇಕು ಅನ್ಕೊಂಡಿದ್ಯಾ ಎಂದಿದ್ದರು. ಅವರ ಮಾತಿಗೆ ನಸುನಕ್ಕವನು ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡುವವನಿಗೆ ರೌಡಿ ಅಂತಾರ, ನೀವು ನನ್ನ ಹಾಗೇನೆ ಕರಿಬಹುದು ಎಂದು ವ್ಯಂಗ್ಯವಾಡಿದ್ದ. ಈಗ ತಾವು ಶಿಕ್ಷೆ ಕೊಟ್ಟವನ ಫ್ರೆಂಡ್ಸ್ಗೆ ಮೊನ್ನೆ ಕೂಡ ಹೊಡೆದಿದ್ದೆ, ಅವರ ಪರಿಸ್ಥಿತಿ ಹೇಗಿದೆ ಎಂದಿದ್ದರು. ಒಬ್ಬನಿಗೆ ಗಾಯಗಳು ಆಗಿವೆ, ಇನ್ನೊಬ್ಬನ ಕೈ ಮೂಳೆ ಮುರಿದಿದ್ದಾವೆ. ಇನ್ನು ಏನಾದರೂ ಇನ್ಫಾರ್ಮೇಶನ್ ಬೇಕಾ ಸರ್ ಎಂದಿದ್ದ. ಶಟಪ್ ಆದಿತ್ಯ, ಒಳ್ಳೆ ಹುಡುಗ, ಓದಿನಲ್ಲಿ ಮುಂದೆ ಇದೆಯಾ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ, ಬರ್ತಾ ಬರ್ತಾ ನಿಂದು ಜಾಸ್ತಿ ಆಗ್ತಾ ಇದೆ ಎಂದಿದ್ದರು ಕೋಪದಲ್ಲಿ. ನೋಡಿ ಸರ್, ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಟ್ಟಿದ್ದೀನಿ ಅಷ್ಟೇ. ನನ್ನವರಿಗೆ ಯಾರಾದರೂ ತೊಂದರೆ ಕೊಟ್ರೆ ಅವರನ್ನ ಸುಮ್ಮನೆ ಬಿಡೋ ಜಾಯಮಾನದವನು ಅಲ್ಲ ನಾನು ಎಂದವನಿಗಾಗಿ ಓ, ನಿನ್ನವರಿಗೆ ಏನ್ ಬೇಕಾದ್ರೂ ಮಾಡ್ತೀಯಾ ಎಂದಿದ್ದರು. ಕಾರ್ತಿಕ ಕಡೆಗೆ ನೋಡುತ್ತಲೇ ಒಮ್ಮೆ ನನ್ನವರು ಅಥವಾ ನನ್ನವಳು ಅಂದುಕೊಂಡ ಮೇಲೆ
ಅವರಿಗಾಗಿ ಅಥವಾ ಅವಳಿಗಾಗಿ ಸಾಯೋಕ್ಕೂ ಸಿದ್ಧ, ಸಾಯಿಸೋಕ್ಕೂ ಸಿದ್ಧ ಎಂದ. ಅವನ ಕಣ್ಣಲ್ಲಿನ ನಂಬಿಕೆ ನೋಡಿದವಳು ಅವನ ದೃಷ್ಟಿಯನ್ನು ಬೇರೆ ಕಡೆ ತಿರುಗಿಸಿದ್ದಳು ಕಾರ್ತಿಕಾ. ಪ್ರೊಫೆಸರ್ ಅವನ ಮಾತಿಗೆ, ಸರಿ ಸರಿ ಕುತ್ಕೋ. ನಿನ್ನತ್ರ ವಾದ ಮಾಡೋದು ಒಂದೇ, ಕಲ್ಲಿನ ಬಂಡೆಗೆ ಹೊಡ್ಕೊಳ್ಳೋದು ಒಂದೇ ಎಂದು ಅವನನ್ನು ಕೂರಿಸಿದವರು ಪಾಠದ ಕಡೆ ಗಮನ ಕೊಟ್ಟಿದ್ದರು. ಕಾರ್ತಿಕ ಹುಟ್ಟುಹಬ್ಬವನ್ನು ಕ್ಯಾಂಟೀನ್ನಲ್ಲಿ ಚೆನ್ನಾಗಿ ಸಿದ್ಧಗೊಳಿಸಿದ್ದ ಸಂಜಯ್ ಎಲ್ಲರ ಜೊತೆ ಸಂತೋಷದಿಂದ ಆಚರಿಸಿಕೊಳ್ಳಬೇಕು ಎಂದು ಬಂದವಳು ಅಲ್ಲಿ ಆದಿ ಇಲ್ಲದನ್ನು ಕಂಡು ಅವಳನ್ನು ಹುಡುಕುತ್ತಾ ಹೋಗಿದ್ದ. ಕ್ಯಾಂಟೀನ್ ಹೊರಗೆ ಸ್ವಲ್ಪ ದೂರದಲ್ಲಿ ಸಿಗರೇಟ್ ಸೇದುತ್ತಾ ನಿಂತಿದ್ದ ಮರಕ್ಕೆ ಒರಗಿಕೊಂಡು ಅಲ್ಲಿಗೆ ಹೋದವಳೆ ಆದಿ ಎಂದಿದ್ದಳು. ಅವಳ ಧ್ವನಿಗೆ ಹಿಂದೆ ನೋಡಿದವನು ಅವಳ ಕಣ್ಣುಗಳು ನೋಡುತ್ತಾ ತಕ್ಷಣವೇ ಅವನ ಕೈಯಲ್ಲಿದ್ದ ಸಿಗರೇಟ್ ಕಡೆಗೆ ಗಮನಿಸಿದ್ದ ಅವಳು ಅದನ್ನೇ ನೋಡುತ್ತಿರುವುದು ಕಂಡು ಅವಳಿಗೆ ಅವನ ಪರಿಚಯವಾದದ್ದೇ ಆ ಸಿಗರೇಟ್ನಿಂದ ಅಂದು. ಕಾಲೇಜಿನ ಮೊದಲ ದಿನ ಆದಿಗೆ ಆ ಕಾಲೇಜು ಏನು ಹೊಸದಲ್ಲ. ಅವನು ಅದೇ ಕಾಲೇಜಿನಲ್ಲಿ ಇಂಟೆಕ್ ಮುಗಿಸಿ ಈಗ MBA ಮಾಡಲು ಸೇರಿದ್ದ. ಅಂದು ಕಾಲೇಜಿನ ಮೊದಲ ದಿನ. ಆದಿ ಬೆಳಗಿನಿಂದ ತಾನು ಇಷ್ಟಪಟ್ಟ ವ್ಯಕ್ತಿಯನ್ನು ನೋಡಬೇಕು ಎಂದು ಕಾತುರದಿಂದ ಕಾಲೇಜಿಗೆ ಬಂದಿದ್ದ. ಆದರೆ ಅವನ ಆಸೆ ನಿರಾಸೆಯಾಗಿತ್ತು. ಜೊತೆಗೆ ಅವನ ಪ್ರಾಣ ಸ್ನೇಹಿತ ಋಷಿ ಕೂಡ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದ. ಎರಡು ಬೇಸರದ ವಿಷಯಗಳು ಅವನ ಮನಸ್ಸಿಗೆ ತುಂಬಾ ಬೇಸರ ಮೂಡಿಸಿತ್ತು. ಅದೇ ಬೇಸರದಲ್ಲಿ ದೂರದ ಒಂದು ಮರಕ್ಕೆ ಒಳಗಿ ಸಿಗರೇಟ್ ಸೇದುತ್ತಾ ನಿಂತಿದ್ದ. ಆಗ ತಾನೇ ಅದೇ ಕಡೆ ಬಂದ ಕಾರ್ತಿಕ ಕಾಲೇಜಿನಲ್ಲಿ ಸಿಗರೇಟ್ ಸೇದುತ್ತಾ ನಿಂತಿದ್ದವನ ಮೇಲೆ ಕೋಪ ಬಂದು ಅವನ ಕಡೆಗೆ ಹೋದವಳೆ ಅವಳಿಗೆ ಬೆನ್ನು ಮಾಡಿ ನಿಂತಿದ್ದವನ ಭುಜದ ಮೇಲೆ ತಟ್ಟಿದ್ದಳು. ಯಾರು ಎಂದು ಹಿಂದೆ ತಿರುಗಿ ನೋಡಿದವನಿಗೆ, ಈ ಮಿಸ್ಟರ್, ನಿಮ್ಗೆ ಬುದ್ಧಿ ವಿನೋದ ಇಲ್ವಾ? ಪಬ್ಲಿಕ್ ಪ್ಲೇಸ್ ನಲ್ಲಿ ಸಿಗರೇಟ್ ಸೇದುತ್ತಾ ಇದ್ದೀರಲ್ಲ, ನಿಮ್ ಬಗ್ಗೆ ಅಂತೂ ನಿಮ್ಗೆ ಯೋಚನೆ ಇರೋದಿಲ್ಲ. ಅವ್ರ ಬಗ್ಗೆನಾದ್ರೂ ಸ್ವಲ್ಪ ಯೋಚನೆ ಮಾಡ್ರಿ. ಇನ್ನು ಬಿಸಾಡ್ರಿ ಆ ಸಿಗರೇಟ್ನ ಎಂದು ಒಂದೇ ಸಮಯ ಮಾತನಾಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಎಳೆದು ಹೋಗಿದ್ದ ಹುಡುಗ ಮುದ್ದಾದ ಮುಖ, ಅಡಗಿ ತೀಡಿದ್ದ ಕಣ್ಣುಗಳು, ನುಣ್ಣನೆಯ ಮೂಗು, ಪಟಪಟವೆಂದು ಮಾತನಾಡುತ್ತಿದ್ದ ತುಟಿಗಳು, ಅವಳ ಕೆನ್ನಿಗೆ ಮುತ್ತುಡಿಸುತ್ತಿದ್ದ ತುಣಿಯಲ್ಲಿನ ಜುಂಕಿ, ಗಾಳಿಗೆ ಹಾರುತ್ತಾ ಅವಳ ಮುಖದ ಮೇಲೆ ಬೀಳುತ್ತಾ ಅವಳನ್ನು ಕಾಡಿಸುತ್ತಿದ್ದ ಮುಂಗುರುಳು, ಆ ಮುಂಗರಳನ್ನು ಸರಿಸುತ್ತಾ ಅವನ ಮುಖದ ಮೇಲೆ ಕೈಯಾಡಿಸುತ್ತಾ ಬೆದರಿಕೆ ಹಾಕುವವಳ ಹಾಗೆ ಬೈಯುತ್ತಿದ್ದ ಅವಳಲ್ಲಿ ಯಾವ ಒಂದು ಮಾತು ಆದಿಯ ಕಿವಿಗೆ ಬಿದ್ದಿರಲಿಲ್ಲ. ನಿಮ್ಗೆ ಕಣ್ರಿ, ಕೇಳಿಸ್ತಾ ಇಲ್ವಾ ಎಂದು ಅವಳು ಜೋರಾಗಿ ಮಾತನಾಡುತ್ತಲೇ ವಾಸ್ತವಕ್ಕೆ ಬಂದವನು ಅಮ್ಮ ಎಂದಿದ್ದ. ಏನು ಅಮ್ಮನ ಎಂದು ಹೇಳುವಾಗಲೇ ಅಮ್ಮ ಎಂದಿದ್ದ. ಮತ್ತೆ ಅಮ್ಮನ ಎಂದು ಜೋರಾಗಿ ರಾಗಗಳಿದವಳು, ಏನ್ರಿ ನನ್ನ ಕಣ್ಣಿಗೆ ಅಮ್ಮಂತರ ಕಾಣಿಸ್ತಾ ಇದ್ದೀನ? ಪಬ್ಲಿಕ್ ಪ್ಲೇಸ್ ನಲ್ಲಿ ಹೀಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ನನ್ನ ಅಮ್ಮ ಅಂತೀರಾ? ನಿಮ್ಮ ಅಂಕಲ್ ತರ ಇದೆಯಾ? ಅಂಕಲ್ ಎಂದು ಬಂದು ಬಾರದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದಳು. ಅವಳ ಅಳು ಕಂಡು ಹಾಗಲ್ಲ ಚಿನ್ನಿ ಎಂದಿದ್ದ. ಏನು ಚಿನ್ನ ಎಂದು ಮತ್ತೆ ರಾಗಗಳಿರ್ತವೆ. ಏನ್ರಿ, ನಾನೇನಾದ್ರೂ ನಿಮ್ಗೆ ಗೊತ್ತಿರಲ್ಲ? ಇಲ್ಲ ನಾನು ಮತ್ತೆ ಮಗಳ? ಇಲ್ಲ ನನ್ನ ಹೆಂಡತಿನ ಚಿನ್ನಿಗಿನಿ ಅಂತಲ್ಲ ಮದ್ದು ಹೆಸರು ಇಟ್ಟು ಕರಿತಾ ಇದ್ದೀರಾ? ಹುಡುಗ ಹಾಳಾಗ್ತಾ ಇದ್ದಾನೆ ಅಂತ ಬುದ್ಧಿ ಹೇಳಕ್ ಬಂದ್ರೆ ಎಂದು ಅವಳು ಕಣ್ಣೀರು ಮಿಶ್ರಿತ ಧ್ವನಿಯಲ್ಲಿ ಹೇಳುವಾಗ, ಅದು ಹಾಗಲ್ಲ ಚಿನ್ನಿ ಎಂದು ಮತ್ತೆ ಎಂದಿದ್ದ. ಮತ್ತೆ ಮತ್ತೆ ಅವಳನ್ನು ಹಾಗೆ ಕರೆಯುತ್ತಲೇ ಕೈಯಲ್ಲಿದ್ದ ಬುಕ್ನಿಂದ ಅವನ ಎದೆಯ ಮೇಲೆ ಹೊಡೆಯುತ್ತಾ, ಮತ್ತೆ ಮತ್ತೆ ಚಿನ್ನಿ ಅಂತೀಯ? ಬೀಜು ಬೀಜು, ಇನ್ನೊಂದ್ಸಾರಿ ಕರೆದ್ರೆ ಸಾಯಿಸ್ಬಿಡ್ತೀನಿ. ನಾನ್ ಯಾರ್ ಗೊತ್ತಾ ನಿಮ್ಗೆ? ಹೋಗೋ ಬೀಜು, ಹೋಗ್ ಸಾಯಿ, ಸಿಗರೇಟ್ ಸೇದುತ್ತಾ ಸತ್ತೋಗೋ ಎಂದಳು ಅಳುತ್ತಲೆ. ಅವಳ ಕೈಗಳನ್ನು ಹಿಡಿದು ನಿಲ್ಲಿಸಿದ ಆದಿ, ಅದು ಹಾಗಲ್ಲಮ್ಮ, ನಿನ್ನ ಕಣ್ಣು ನೋಡ್ತಿದ್ರೆ ನನ್ನಮ್ಮ ನೆನಪಾಯ್ತು, ಸೊ ಅದಕ್ಕೆ ಅಮ್ಮ ಎಂದೆ ಎಂದು ಅವನು ಹೇಳುವಾಗಲೂ, ಅದಕ್ಕೆ ನಿನ್ನ ಅಮ್ಮ ಅಂತೀಯಾ? ನನಗಾಗಿ ನಮ್ಮನ್ನು ಹೇಳು ಅಂದಾಗ, ಅಮ್ಮ ಮನೇಲಿಲ್ಲಮ್ಮ, ಮೇಲಿದ್ದಾರೆ ಎಂದು ನೊಂದು ಧ್ವನಿಯಲ್ಲಿ ನುಡಿದಿದ್ದ. ಅವನ ಮಾತು ಕೇಳುತ್ತಲೇ ಅವನ ಕಣ್ಣುಗಳು ಅದು ನಿಜ ಎಂಬಂತೆ ಅವಳಿಗೆ ಸ್ಪಷ್ಟತೆ ನೀಡಿತ್ತು. ಕ್ಷಣವೇ ಸುಮ್ಮನಾಗಿ ಅವನನ್ನು ಹೊಡೆಯುವುದು ನಿಲ್ಲಿಸಿ, ಅಮ್ಮ ಇಲ್ವಾ? ಸಾರಿ ಕಣ್ರಿ, ಸಾರಿ ಎಂದು ಕಿವಿ ಹಿಡಿದು ಸಾರಿ ಕೇಳುತ್ತಾ, ನೋಡಿ ನೀವು ಮುಖ ನೋಡಿದ್ರೆ ಚೆನ್ನಾಗ್ ಕಾಣಿಸಲ್ಲ, ನೀವು ಒಂದ್ಸಾರಿ ನಗಿ ನೋಡೋಣ ಎಂದಳು. ಹಾಗೆ ಅವಳನ್ನು ಕಂಡು ನಗುತ್ತಲೇ, ಅಬ್ಬಾ ಏನ್ ನಗು ಕಣ್ರಿ ನಿಮ್ದು, ಸಿಂಪ್ಲಿ ಸೂಪರ್, ಯಾವಾಗ್ಲೂ ಹೀಗೆ ನಗ್ತಾ ಇರ್ಬೇಕು, ಆಗ್ಲೇ ನಿಮ್ಮಮ್ಮ ಖುಷಿ ಪಡ್ತಾರೆ, ಸರಿನಾ? ಹೀಗೆ ನಗ್ತಾ ಇರಿ ಎಂದಿದ್ದಳು. ಅವಳ ಮಾತು ಕೇಳುತ್ತಾ, ಥ್ಯಾಂಕ್ಸ್ ಅಮ್ಮ ಎಂದಿದ್ದ. ಮತ್ತೆ ಅಮ್ಮ ಎನ್ನುತ್ತಲೇ ನೋಡಿ ನನ್ನ ಅಮ್ಮ ಅಂತ ಕರಿಬೇಡಿ,
ನನ್ನ ಹೆಸರು ಕಾರ್ತಿಕ, ಬೇಕಾದ್ರೆ ಕಾರ್ತಿ ಅಂತ ಕರೀಬಹುದು ಎಂದು ಅವಳು ಕೈಯಿಂದ ಮಾಡಿದ್ದಳು. ಆದಿ ಅವಳ ಕೈಗೆ ಕೈ ಸೇರಿಸುತ್ತಾ ಆದಿತ್ಯ, ನೀ ಅಂದಿದ್ದ. ಆದಿತ್ಯ, ನೈಸ್ ನೇಮ್. ಮತ್ತೆ ಚಿನ್ನ ನಗು ಚೆನ್ನಾಗಿಲ್ಲ, ಐ ಪ್ರಿಫರ್ ಕಾರ್ತಿಕ ಎಂದಳು. ಸ್ವಲ್ಪ ನಗು ಹಾಗೆ ಸ್ವಲ್ಪ ಕೋಪ ವ್ಯಕ್ತಪಡಿಸುತ್ತಾ ಅಮ್ಮನ್ನ ಯಾರು ಹೆಸರಿಡುದು ಕರೆಯಲ್ಲ ಚಿನ್ನಮ್ಮ. ಅಂದಿದ್ದ. ಅವನ ಪ್ರಕಾರ ಅವಳು ಜಗದ ದೇವತೆ. ದೇವತೆಯ ಇನ್ನೊಂದು ಸ್ವರೂಪವೇ ಅಮ್ಮ. ಆ ಅಮ್ಮ ಅವನ ಉಸಿರು. ಎಲ್ಲ ಹೆಣ್ಣು ಮಕ್ಕಳಲ್ಲೂ ದೇವತೆಯನ್ನು ಕಾಣುವವನು ಅವನು. ಕಾರ್ತಿಕನಲ್ಲೂ ಸಹ ತನ್ನ ತಾಯಿಯನ್ನು ಕಂಡಿದ್ದ. ಏನೋ ನೀನ್ ಹೇಳ್ತಾ ಇರೋದು ಏನೋ ಅರ್ಥ ಆಗ್ತಾ ಇಲ್ಲ ಎಂದವಳಿಗೆ ನೀವು ಅಲ್ಲ, ಆದಿತ್ಯ. ಎಂದಿದ್ದ. ನಾನು ಚಿನ್ನಲ್ಲ, ಕಾರ್ತಿಕ ಎಂದು ಮರುಕ್ಷಣವೇ ಹಿಡಿದಿದ್ದಳು. ಪಾರಿಯಮ್ಮ, ಅಂದರೆ ಕೋಪ ನಟಿಸಿದವಳು ಸರಿ, ನಿನಗೆ ಹೇಗನ್ಸುತ್ತೋ ಹಾಕರಿ ಎಂದಳು ನಗುತ್ತಾ. ಥ್ಯಾಂಕ್ಸ್ ಚಿನ್ನಿ ಎಂದಿದ್ದ. ಅವಳು ನಗುತ್ತಾ ಇನ್ನು ಅವನ ಕೈಯಲ್ಲಿದ್ದ ಸಿಗರೇಟ್ ನೋಡಿ, ಫಸ್ಟ್ ಆ ಸಿಗರೇಟ್ ಬಿಸಾಕು, ಅಂಡ್ ಅದು ಸೇದೋದ್ರಿಂದ ನಿನ್ ಆರೋಗ್ಯ ಕೆಡೋದು ಅಲ್ಲದೆ ನಿನ್ ಜೊತೆಗಿರೋರ ಆರೋಗ್ಯನೂ ಕೆಡಿಸುತ್ತೆ, ಸೊ ಬಿಟ್ಬಿಡು ಎಂದಳು. ಖಂಡಿತ ಚಿನ್ನಿ ಎಂದು ಕೈಯಲ್ಲಿದ್ದ ಸಿಗರೇಟ್ ಅಷ್ಟೇ ಅಲ್ಲದೆ ಜೇಬಿನಲ್ಲಿದ್ದ ಪೂರ್ತಿ ಪ್ಯಾಕೆಟ್ ಡಸ್ಟ್ಬಿನ್ಗೆ ಬಿಸಾಡಿದ್ದ. ಅದನ್ನು ಕಂಡು ನಕ್ಕವಳು, ನೋಡು, ನಂಗೆ ಗೊತ್ತು ಈ ಅಭ್ಯಾಸನ ಅಷ್ಟು ಬೇಗ ಬಿಡಕ್ಕೆ ಆಗಲ್ಲ ಅಂತ. ಇವಾಗ ದಿನಕ್ಕೆ ಎಷ್ಟು ಸೇರುತ್ತಾ ಇದೆಯೋ ಅದನ್ನೇ ದಿನಕ್ಕೆ ಒಂದೊಂದಾಗಿ ಕಡಿಮೆ ಮಾಡ್ಕೋ, ನಿಧಾನಕ್ಕೆ ಬಿಡ್ಬೋದು ಎಂದಳು ನಗುತ್ತಾ. ಸರಿ ಚಿನ್ನಿ ಎಂದಿದ್ದ. ಕಾಲೇಜು ಹೊಸಬಾನ ಎಂದು ಪರಿಚಯ ಮಾಡಿಕೊಂಡು ನಗುತ್ತಾ ಅವನ ಜೊತೆಗೆ ಸ್ನೇಹ ಬೆಳೆಸಿದ ದಿನ ಕಾರ್ತಿಕಗೆ ನೆನಪಿಗೆ ಬಂದು ವಾಸ್ತವಕ್ಕೆ ಬಂದು ಆದಿಯ ಕೈಯಲ್ಲಿ ಸಿಗರೇಟ್ ನೋಡಿ ಆ ದಿನವನ್ನು ನೆನೆಯುತ್ತಾ ನಕ್ಕಿದ್ದಳು. ಆದಿ ಅವಳ ನಗು ಕಂಡು ಸಾರಿ ಚಿನ್ನಿ, ಲಾಸ್ಟ್ ಸ್ಮೋಕ್ ಕಣೆ ಎಂದಿದ್ದ. ಅವನ ಮೇಲೆ ಕೋಪ ತೋರಿಸಲು ಬಾರದಿದ್ದವಳು, ಸರಿ ಬಾ ಕ್ಯಾಂಟೀನ್ಗೆ ಹೋಗೋಣ, ಸಂಜೆ ನನ್ನ ಬರ್ತಡೇ ಅಂತ ಅರೇಂಜ್ ಮಾಡಿಸಿದಾನೆ ಎಂದಳು. ಮುಂದೇನಾಗಲಿದೆ? ಸಂಜು ಅರೇಂಜ್ ಮಾಡಿದ ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋಗ್ತಾನ ಆದಿ, ಅಥವಾ ಆದಿ ಮನವೊಲಿಸೋದ್ರಲ್ಲಿ ವಿಫಲವಾಗ್ತಾಳ ಕಾರ್ತಿಕ? ಈ ಬರ್ತ್ಡೇ ಸೆಲೆಬ್ರೇಷನ್ ಆದಿ ಮತ್ತು ಸಂಜುನ ಒಂದ್ ಮಾಡುತ್ತಾ, ಅಥವಾ ಅವರಿಬ್ಬರ ನಡುವಿನ ದ್ವೇಷ ಇನ್ನೂ ಹೆಚ್ಚಿಗೆ ಆಗುತ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ನೀವು ನಮ್ಮ ಮುಂದಿನ ಎಪಿಸೋಡ್ ಬರೋ ತನಕ ಕಾಯಲೇಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಮಾಡ್ಕೊರಿ. ಬೆಲ್ ಐಕಾನ್ ಒತ್ತೋದು ಮರಿಬೇಡ್ರಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ನಮಸ್ಕಾರ.